आप देख रहे हैं MS न्यूज। मैं आपके साथ मोहिद्दीन इनामदार। आइए आज की खबर पर नजर डालते। बोलो भारत माता की जय। भारतीय राष्ट्रीय कांग्रेस पक्ष के डॉक्टर बाबा साहेब अंबेडकर ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹಾಗೂ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಪಂಗಡ ಹಾಗೂ ಪರಿಶಿಷ್ಟ ಜಾತಿಗಳ ಸಮಿತಿಯ ವತಿಯಿಂದ ಹಮ್ಮಿಕೊಂಡಂತ ಈ ಬೃಹತ್ ಪ್ರತಿಭಟನೆಯನ್ನು ಉದ್ದೇಶಿಸಿ ನಾನು ಮಾತನಾಡೋದೇನೆಂದರೆ, ಇತ್ತೀಚಿನ ದಿನದಲ್ಲಿ ಕೇಂದ್ರದ ಗೃಹ ಸಚಿವರು ಲೋಕಸಭೆಯಲ್ಲಿ ಒಂದು ಮಾತನ್ನು ಮಾತನಾಡಿದ್ದಾರೆ. ಅದು ಏನಂದರೆ, ಈ ದೇಶದ ಸಂವಿಧಾನ ಶಿಲ್ಪಿ, ಬಡವರ ದನಿಯಾಗಿ, ದೀನದಲಿತರ ದನಿಯಾಗಿ, ಈ ದೇಶದಲ್ಲಿರ್ತಕ್ಕಂಥ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ತುಳಿತಕ್ಕಪಟ್ಟಂಥ ಜನಾಂಗದ ದನಿಯಾಗಿ ಸಂವಿಧಾನ ಏನು ಬರೆದಿದ್ದಾರೆ, ಆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಒಂದು ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ನೀವೆಲ್ಲ ಅಂಬೇಡ್ಕರ್ 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 ಅಂತೇಳಿ ಜಪ ಮಾಡುವುದನ್ನು ಬಿಟ್ಟು ಭಗವಂತನ ಹೆಸರಿನಲ್ಲಿ ಜಪ ಮಾಡಿದ್ರೆ ಒಳ್ಳೆಯದು ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಸಮಸ್ತ ಭಾರತದ ಪ್ರಜೆಗಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಭಗವಂತ ಅಂತ ಹೇಳ್ತೀನಿ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಈ ದೇಶದಲ್ಲಿ ಸಮಾನತೆ ಬರಬೇಕಾಗಿತ್ತು. ಈ ದೇಶದಲ್ಲಿ ಮಹಿಳೆ ಪುರುಷ ಸಮಾನರಾಗಿ, ಹಿಂದುಳಿದವರು ಮುಂದುವರೆದಂಥ ಜನಾಂಗದವರು ಸಮಾನರಾಗಿ ಇವತ್ತು ಬದುಕ್ತಾ ಇದ್ದಾರಂತಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವೇ ಕಾರಣ. ಇಂಥ ಒಂದು ಒಳ್ಳೆಯ ಸಂವಿಧಾನವನ್ನು ಕೊಟ್ಟು ಇವತ್ತು ಅದೇ ಸಂವಿಧಾನದ ಅಡಿಯಲ್ಲಿ ಇವತ್ತೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ನ್ಯಾಯಾಂಗದ ಕರ್ತವ್ಯಗಳು, ಶಾಸಕಾಂಗದ ಕರ್ತವ್ಯಗಳು, ಕಾರ್ಯಾಂಗದ ಕರ್ತವ್ಯಗಳನ್ನು ತಿಳಿಸಿದ್ದಾರೆ. ಅದೇ ಅಂಗ ಶಾಸಕಾಂಗ, ಅದರ ಅಡಿಯಲ್ಲಿ ನೀವು ಲೋಕಸಭೆಯಲ್ಲಿ ಸ್ಪರ್ಧಿಸಿ ಮಂತ್ರಿಗಳಾಗಿ ಅಂಥವರಿಗೆ ಅವಹೇಳನಕಾರಿಯಾದಂಥ ಮಾತನಾಡ್ತಾ ಇದ್ದೀರಿ. ಇದು ಖಂಡನೀಯ. ನೀವು ತತ್ಕ್ಷಣ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಈ ದೇಶದ ಜನತೆಯ ಕ್ಷಮೆಯಾಚನೆ ಮಾಡಬೇಕು. ಅವರು ರಾಜೀನಾಮೆ ಕೊಡದೆ ಹೋದರೆ ಭಾರತೀಯ ಜನತಾ ಪಕ್ಷದವರು ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂಥೇಳಿ ನಾನು ಆಗ್ರಹಿಸ್ತಾ ಇದ್ದೇನೆ. ಅಂಬೇಡ್ಕರ್ ಅವ್ರ ಬಗ್ಗೆ ಕೇಂದ್ರದ ಗೃಹ ಸಚಿವರು ಏನಪ್ಪಾ ಅಂದರೆ ಬಹಳ ಲಘುವಾಗಿ ಮಾತನಾಡಿದ್ದಾರೆ. ಇವತ್ತು ಆ ಒಂದು ಕೇಂದ್ರದ ಸಚಿವರ ವಿರುದ್ಧ ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ಪರಿಶಿಷ್ಟ ಜಾತಿ ವಿಭಾಗದಿಂದ ಹಾಗೂ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಜೊತೆ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಇವತ್ತು ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂದರೆ ಈ ದೇಶದ ಪ್ರತಿಯೊಬ್ಬರ ಉಸಿರು, ಪ್ರತಿಯೊಂದು ಗಾಳಿ ನೀರು ಎಲ್ಲ ಕಡೆಯೂ ಡಾಕ್ಟರ್ ಬಾಬಾ ಸಾಹೇಬರ ಅಂಬೇಡ್ಕರ್ ಇರ್ತಾರೆ. ಯಾಕಪ್ಪ ಅಂದರೆ ತಾವು ಏನೇ ಹೇಳ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಪ ಮಾಡಬೇಡ, ನೀವು ದೇವ್ರ ಜಪ ಮಾಡಿರತ್ತೆ, ಮತ್ತೊಮ್ಮೆ ನೀವು ಮನುವಾದಕ್ಕೆ ಕೂಪಕ್ಕೆ ತರತಕ್ಕಂಥ ಕೆಲಸ ನೀವು ಮಾಡ್ತಾ ಇದ್ದೀರಾ. ಇದು ನೀವು ಮಾಡ್ತಕ್ಕಂಥ ಮತ್ತೊಂದು ದಲಿತರ ಮೇಲೆ ಮತ್ತೊಮ್ಮೆ ನೀವು ಘೋರ ಪ್ರಹಾರವನ್ನು ಮಾಡ್ಲತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದೀರಿ. ಇವತ್ತು ನೋಡ್ರಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರಿಗಾಗಿ, ಬಡವರಿಗಾಗಿ, ಕೂಲಿ ಕಾರ್ಮಿಕರಿಗಾಗಿ ಇಡೀ ದೇಶದ ದಮನಿತರ ಧ್ವನಿಯಾಗಿ ಕೆಲಸ ಮಾಡಿದಂಥವ್ರು ಯಾರಾದ್ರೂ ಇದ್ರೆ ಇಡೀ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರ್ತಕ್ಕಂಥ ಕೊಡುಗೆಯಲ್ಲಿ, ಅವ್ರು ನೀಡಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನೀವು ಇವತ್ತು ದೇಶದ ಗೃಹ ಮಂತ್ರಿಯಾಗಿ ಕೆಲಸ ಮಾಡ್ತೀರಿ. ದೇಶದ ಗೃಹ ಮಂತ್ರಿಯ ಕೆಲಸ ಏನಪ್ಪ ಅಂದ್ರೆ ದೇಶದಲ್ಲಿ ಇರತಕ್ಕಂಥ ಯಾವುದೇ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ ಕೆಲಸ ತಾವು ಮಾಡಬೇಕಾದದ್ದು. ಇವತ್ತು ಸಂವಿಧಾನವನ್ನ ತುಚ್ಛವಾಗಿ ಕಂಡು ಸಂವಿಧಾನದ ಅಡಿಯಲ್ಲಿ ಬದುಕ್ತಕ್ಕಂಥ ಏನು ಎಲ್ಲ ಸಮುದಾಯವನ್ನ ತಾವು ಕೇವಲವಾಗಿ ಕಾಣತಕ್ಕಂಥ ಕೆಲಸ ಇವತ್ತು ನೀವು ಮಾಡಿದಿರಿ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೇವೆ. ಹಾಗೂ ತಾವು ಈ ದೇಶದ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಕೂಡಲೇ ಅಮಿತ್ ಶಾ ಅವರ ರಾಜೀನಾಮೆಯನ್ನು ತೆಗೆದುಕೊಂಡು ಅವರನ್ನ ಸಂಪುಟದಿಂದ ಕೈ ಬಿಡಬೇಕು ಅಂತಕ್ಕಂಥ ಆಗ್ರಹವನ್ನ ಈ ಮೂಲಕ ಮಾಡ್ತಾ ಇದ್ದೇವೆ. ಜೈ ಭೀಮ್ ಬಂಧುಗಳೇ. ರಮೇಶ್ ಗುಬ್ಬೇವಾಡ್, ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರು.